ಇದೆಲ್ಲ ಏನಿದ್ರದ್ದು ಸೀಕ್ರೆಟ್ ಟಿಪ್ಸ್ ಹೇಳ್ತೀಯಾ? ಎಷ್ಟು ಚೆನ್ನಾಗಿದೆ ಏನಂತ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡೆಲೆ ನಮ್ಮ ಓನರ್. ಅರೆ ವಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಬೂಜ ಎಲ್ಲ. ಹೇ ಗಾಯ್ಸ್, ವೆಲ್ಕಮ್ ಟು ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ನೋಡ್ತಿರೋದೇ ಟೆರೆಸ್ ಗಾರ್ಡನಿಂಗ್. ಸೊ ಇದು ನಮ್ಮ ಮನೆ ಮಾಡಿ ಮೇಲಿರೋ ಟೆರೆಸ್ ಗಾರ್ಡನಿಂಗ್. ಇಲ್ಲೆಷ್ಟು ರೋಸು ಗಿಡಗಳು ಬೆಳೆದಿದೆ, ಬನ್ನಿ ನೋಡೋಣ. ರೋಸ್ ಮೂಡ್ಬಿಟ್ಟಿದೆ, ಇಲ್ಲೊಂದು ಮಗ್ಗು ತುಂಬ ಮಗ್ಗು ಬೀಳ್ತಾ ಇದೆ. ಇಲ್ಲೊಂದು ಮಗ್ಗು, ಇಲ್ಲಿ ರೋಸು, ಮತ್ತು ಇಲ್ಲೊಂದು ಮಗ್ಗಿದೆ ನೋಡಿ. ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ, ಚಿಕ್ಕ ದಾಸವಾಳ, ನಾಟಿ ದಾಸವಾಳ ಕುರುಡುಮಲೆಗೆ ಹೋಗಿದೆ. ಅಲ್ಲಿ ಒಬ್ಬರು ಮನೆ ಕುರುಡುಮಲೆ ನಾಟಿ ದಾಸವಾಳ ಇದು. ಓಕೆ, ಪೆಟಲ್ ಜಾಸ್ತಿ ಬರುತ್ತೆ, ಚಿಕ್ಕದು. ಕುರುಡುಮಲೆಗೆ ಹೋಗಿದೆ. ಅಲ್ಲಿ ದೇವಸ್ಥಾನ ಹತ್ರ ಪಕ್ಕದಲ್ಲಿ ಒಬ್ಬರು ಮನೆಯಲ್ಲಿ ರೆಡ್ ಕಲರ್ ದಾಸವಾಳನ ಇದು ಕಟ್ಟಿ ಇಸ್ಕೊಂಡು ಬಂದೆ. ಓಕೆ, ಇದು ಚೆನ್ನಾಗಿದೆ. ಇಲ್ಲಿ ಆಲ್ರೆಡಿ ನೋಡಿ ಚಿಕ್ಕದು 2 ಮುಗ್ಗು ಬಿಡ್ತಿದೆ. ಇದೂ ಇನ್ನು ಆಲ್ಮೋಸ್ಟ್ ಅರ್ಲತ್ತೆ ಅನಿಸುತ್ತೆ. ಸೊ ಇದೇನು ಗಿಡ ಇದು? ಇದು ಡೈರಿ ಗಡ್ಡೆ ಹಾಕಿದ್ದೀನಿ, ಇವಾಗ ಮೊಳಕೆ ಬಂದಿದೆ. ಅದೇ ರಶ್ಮಿ ಕೊಟ್ಲಲ್ವ ಅದು. ಓಕೆ, ಇದು ರಶ್ಮಿ ಕೊಟ್ಟಿರೋ ಗಿಡನಾ? ಓಕೆ, ಏನು ಡೈರಿ ಹೂವು ಬಿಡುತ್ತಾ ಇದರಲ್ಲಿ? ಗೈಸ್ ಇಲ್ಲಿ ನೋಡಿ, ಕನಕಾಂಬ್ರ ಗಿಡ ಇಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ಕನಕಾಂಬ್ರ ಹೂವು ಅಂದರೆ ತುಂಬಾ ಇಷ್ಟ. ಅದು ಕನಕಾಂಬ್ರ ಹೂವು ಮಡ್ಕೊಳ್ಬೇಕಂದ್ರೆ ಅದಕ್ಕಿಂತ ಇನ್ನೂ ಡಬಲ್ ಇಷ್ಟ. ಎಷ್ಟು ಚೆನ್ನಾಗಿ ಬೆಳೀತಿದೆ ನೋಡಿ. ಈ ಥರ ಇದರಲ್ಲಿ ಇನ್ನೂ ತುಂಬ ಕನಕಾಂಬ್ರ ಚಿಗುರುತ್ತೆ. ಮಮ್ಮಿ ಇದನ್ನೆಲ್ಲ ಕಿತ್ಕೊಂಡು ಹೋಗಿ ಹೂವನ್ನ ಕಟ್ತಾರೆ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಬಟ್ ಮಮ್ಮಿ ಕಟ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಇದು ರೈಟಾ, ಕರೆಕ್ಟಾ? ಒಂದು ಬೀಜ ಆಗಿರೋದು ಹಂಗೆ ಮೊಳಕೆ ಬಂತು. ಒಂದು ಬೀಜ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದೈತಾ? ನಾನು ನಟ್ಟಬೇಕು ಕರ್ಬೇವಿನ ಸೊಪ್ಪು ಗಿಡ. ಒಗ್ಗರಣೆ ಹಾಕೋಕ್ಕೆ. ಇದು ಹಸಿಮೆಣ್ಸಿನ್ಕಾಯಿ ಗಿಡನಾ? ಹಂಗೆ ಅದೇ ಬಂದಿದೆ. ಅದೇ ಬಂದಿದೆ ಅದಾ? ಓಕೆ ಓಕೆ. ಇದೇನಿದು ಡಿಫ್ರೆಂಟಾಗಿ ಕಾಣಿಸ್ತಿದೆ? ಇದೇನು ಗಿಡ ಇದು? ಇದು ಮನೆ ಹತ್ರ ಇಟ್ಟರೆ ಹಾವುಗಳು ಬರಲ್ಲ ಅಂತ. ಮತ್ತು ಅದೊಂದು ಇದು ಸನ್ನಿ ಸೊಪ್ಪು. ಬಾಣಂತಿಗೆ ಕೈ ಕಾಲಿಗೆಲ್ಲ ಉಜ್ಜುತ್ತಾರೆ. ಹತ್ತಿಯಲ್ಲಿಟ್ಟು ಕಿವಿಗೂ ಇಡ್ತಾರೆ ಸನ್ನಿ ಸೊಪ್ಪು. ಮತ್ತು ಹಾವು ಬರಲ್ಲ. ಇದು ಹಾವು, ಈ ಗಿಡ ಇಟ್ಟರೆ ಹಾವು ಬರಲ್ಲ ಅಂತ. ಈ ಗಿಡ ಇಟ್ಟರೆ ಹಾವು ಬರಲ್ಲ. ಮತ್ತೆ ಏನಕ್ಕೆ ಮೇಲೆ ಇಟ್ಟಿದ್ಯಾ? ಕೆಳಗಡೆ ಇಡು. ಇದು ನಮ್ಗಲ್ಲ, ರಶ್ಮಿಗೆ ಅವ್ರ ಮನೆ ಹತ್ರ ತುಂಬ. ಓಕೆ ಓಕೆ, ಹೌದೌದು. ಅವರು ಆ್ಯಕ್ಚುಲಿ ಮಾರ್ಚ್ವಳ್ಳಿ ಗೇಟ್ ಹತ್ರ ಇರೋದು ಫ್ರೆಂಡ್ಸ್. ಅವ್ರ ಮನೆ ಹತ್ರ ಆಬ್ವಿಯಸ್ಲಿ ತುಂಬಾ ಹಾವುಗಳು ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಆ್ಯಕ್ಚುಲಿ ಹಾವುಗಳು ಕೇರಳ ನೋಡಿದ್ಯಾ? ಎಷ್ಟೊಂದು ಹಾವುಗಳು ಬಂದಿದೆ. ಅವ್ರಿಗೂ ಇದನ್ನು ಸಜೆಸ್ಟ್ ಮಾಡು ನೀನು, ಈ ಗಿಡಗಳು. ಗೈಸ್ ನೋಡಿ, ಕೇರಳ ಅವರೇ ನೋಡ್ಕೊಂಬಿಡಿ, ಈ ಗಿಡನ ಹಿಡ್ಕೊಳ್ಳಿ, ಸೇಫಾಗಿರುತ್ತೆ. ಓಕೆ, ಇದು ಚೇಪೆಕಾಯಿ ಗಿಡ ತಾನೇ? ಇದು ಬಿಟ್ರಿಕ್ತ ಚೇಪೆಕಾಯಿ ಅದೇ ಬಂದಿರೋದಾ? ಬೆಳೀತಿದೆ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಪಕ್ಕ ಚೇಪೆಕಾಯಿ ಬಿಡುತ್ತೆ ನೀನು. ಅದಕ್ಕೆ ಮಮ್ಮಿ ಅದ್ರ ದೊಡ್ಡ ಪಾಟಲ್ಲಿ ಹಾಕಿದ್ದಾರೆ. ಇದು ನಿತ್ಯ ಪುಷ್ಪ ಗಿಡ, ನಿತ್ಯ ಪುಷ್ಪ. ವಾವ್, ಎಷ್ಟು ಚೆನ್ನಾಗಿದೆ ಹೂವು. ಇದೆಲ್ಲರಿಗೂ ಗೊತ್ತು, ಹೂವು ಬಿಡೋ ಗಿಡ. ಇಲ್ಲೂ ಕನಕಾಂಬ್ರ ಹೂವು. ಇದು ಲೆಮನ್ ಗಿಡ. ಲೆಮನ್ ಗಿಡ ಇಲ್ಲೂ ಒಂದೈತೆ ಚಿಕ್ಕದು. ಇದೊಂದು ಬರ್ತಿದೆ, ಮತ್ತು ಇಲ್ಲೊಂದು ಅಲ್ವಾ ಚಿಕ್ಕ ಲೆಮನ್. ಇಲ್ಲೊಂದಿದೆ. ಏನು 3 ಲೆಮನ್ ಗಿಡ ಹಾಕಿದ್ಯಾ ನೀನು? ಅದಾಗಿದೆ ಹೆಂಗೆ ಬರುತ್ತಮ್ಮ? ಮಿಕ್ಸ್ ಆಗಿರುತ್ತಲ್ಲ ತರಕಾರಿಯಲ್ಲಿ. ಓಕೆ ಓಕೆ, ಬೀಜ ಮಿಕ್ಸ್ ಆಗಿರುತ್ತೆ. ವಾವ್ ಗಾಯ್ಸ್ ನೋಡಿ, ಇಲ್ಲಿ ರೆಡ್ ರೋಸ್ ಮಳೆ ಇನ್ನು ಮೊಗ್ಗು ಬಂದಿದೆ ನೋಡಿ. ಇಲ್ಲೂ ಮೊಗ್ಬಿಟ್ಟೈತೆ, ಇಲ್ಲೂ ಇದೆ. ಉಗುರನ್ನ ಟಚ್ ಮಾಡಬಾರ್ದು ಫ್ರೆಂಡ್ಸ್ ಯಾವತ್ತೇ ಆಗಲಿ ಗಿಡಕ್ಕೆ, ನೆನ್ಪಿಡ್ಕೊಳ್ಳಿ. ಈ ರೆಡ್ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ತುಂಬಾ ಚೆನ್ನಾಗಿದೆ. ನನಗಂತೂ ಈ ಥರ ರೋಸ್ ಗಿಡಗಳು ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ರೋಸ್ ಗಿಡಗಳನ್ನ ನಾನು ತುಂಬ ಸರಿ ಬೆಳೆಸಿದ್ದೀನಿ, ಬಟ್ ಎಲ್ಲನೂ ಒಣಗೋಗ್ತಿತ್ತು. ನಿನಗೆ ಗೊತ್ತಾ ಏನಾದರೂ ಟಿಪ್ಸ್ ಇದ್ದರೆ ರೋಸ್ ಗಿಡ ಬೆಳೆಸೋದಕ್ಕೆ ಹೇಳು. ರೋಸ್ ಗಿಡ ಏನು ಟಿಪ್ಸ್ ಏನಿಲ್ಲ, ಕ್ಲೀನಾಗಿ ನೀರು ಹಾಕಿದ್ರೆ ಬೆಳಗ್ಗೆ ಸಾಯಂಕಾಲ ಅಷ್ಟೇ ಸಾಕು. ಮತ್ತು ತರಕಾರಿ ನೀರು ಹಾಕಿದ್ರೆ ಬೆಳಗ್ಗೆ ಸಾಯಂಕಾಲ ಮಿಸ್ ಮಾಡಿದ್ದೀರಾ? ಅದು ಬಿಟ್ಟರೆ ಏನಾದರೂ ಎಕ್ಸ್ಟ್ರಾ ನೀನು ಮಾಡೋದಂದರೆ ಮನೇಲಿ ತರಕಾರಿ ಕಿಚನ್ ವೇಸ್ಟ್ ಇರುತ್ತಲ್ಲ,
ಅದನ್ನೆಲ್ಲ ಒಂದು ಬಕೆಟಲ್ಲಿ ಹಾಕಿ ನೀರು ಹಾಕಿ ಮುಚ್ಚಿಬಿಟ್ಟು 4 ದಿನ ಓ ಇದು ಸೊ ಇದು ಗೈಸ್ ಸೊ ಮಮ್ಮಿ ಏನು ಹೇಳಕ್ಕೆ ಬರ್ತಿದ್ದಾರೆ ಅಂದರೆ ಅಡುಗೆ ಮನೇಲಿ ನಾವು ಇವಾಗ ಈರುಳ್ಳಿ ಚಿಪ್ಪೆ ಸೊಪ್ಪು ತರಕಾರಿ ಅದನ್ನೆಲ್ಲ ಮಮ್ಮಿ ಸ್ಟೋರ್ ಮಾಡಿ ನೀರಲ್ಲಿ ಹಾಕಿ ಇಡ್ತಾರೆ. ಸೊ ಆ ನೀರನ್ನ ಇದನ್ನು ಗಿಡಕ್ಕೆ ಒಯ್ಯುತ್ತಾರೆ. ಸೊ ಅದು ತುಂಬಾ ಫ್ರೆಶ್ ಆಗಿರುತ್ತೆ. ಕರೆಕ್ಟಾ? ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಇದ್ಯಾವುದಿದು ರೋಸು, ವೈಟ್ ರೋಸು, ಬೇರೆ ಇದು ರೋಸು ವಿತ್ ಪಿಂಕು. ಇದನ್ನೇನೋ ಬಟಾಣಿ ರೋಸು ಏನು ಡಬಲ್ ಬಟಾಣಿ, ಡಬಲ್ ಕಲರ್ ರೋಸಾ? ಬಟಾಣಿ ಅಂತ ಯಾರೋ ಹೇಳ್ತಿದ್ರು, ಅದಕ್ಕೆ ಹೇಳಿದೆ. ಇಲ್ಲಿ ನೋಡಿ ಇದು ಮಗ್ಗು, ಅದೇ ಗಿಡದ ಮುಗ್ಗು. ಮಗ್ಗು ಇದಂತೂ ತುಂಬಾ ಚೆನ್ನಾಗೈತೆ, ಡಬಲ್ ಕಲರ್ ನೋಡಿ. ಇಲ್ಲಿ ಪಿಂಕ್ನು ಕಾಣಿಸ್ತಿರ್ಬೋದು ನಿಮಗೆ ಗೈಸ್, ಕಾಣಿಸ್ತಿದ್ಯಾ? ಜೂಮ್ ಮಾಡ್ಲಾ? ನೋಡಿ ಇಲ್ಲಿ. ವಾವ್, ಸೂಪರ್ ಆಗಿದೆ. ವಾವ್, ಇಲ್ಲಿ ನೋಡಿ ಗೈಸ್, ದಾಸವಾಳ ಗಿಡನ ಇದು. ಇದೇನು ಈ ದಾಸವಾಳನೇ ಡಬಲ್ ಪೆಟಲ್ ತರ ಡಿಫ್ರೆಂಟ್ ಆಗಿದೆ. ಡಬಲ್ ತುಂಬಾ ಪೆಟಲ್ ಬರುತ್ತೆ ಇದರಲ್ಲಿ. ಒಂದು ಹೂವು ಇದೆ, ಫೋಟೋಗೆ ಒಂದು ಹೂವು ಇಟ್ರೆ ಸಾಕು. ಹಂಗೆ ಚೆನ್ನಾಗಿರುತ್ತೆ. ಇದು ಫೋಟೋ ಗಿಡಕ್ಕಿಂತನೇ ಈಗ ಹೂವು. ಮತ್ತೆ ಇದೇ ಬೇರೆ ತರ ದಾಸವಾಳ ಗಿಡ, ಅದೇ ದಾಸವಾಳ ಗಿಡ, ಅದೇ ಇದೇ ತರ ಸೇಮ್ ಹೂವು. ಅದು ಚಿಕ್ಕದು, ಇದು ದೊಡ್ಡ ಹೂವು. ಇದು ಗಾಡಿಯಲ್ಲಿ ಇಸ್ಕೊಂಡಿದ್ದು. ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆದೈತೆ. ಚೆನ್ನಾಗಿದೆ. ವಾವ್, ಇಲ್ಲಿ ನೋಡಿ ಗೈಸ್, ಕೇಸರಿ ಕಲರ್ ರೋಸ್ ಗಿಡ ಎಷ್ಟು ಚೆನ್ನಾಗಿದೆ. ಅವಳ ನೋಟ ನೋಡಿ ನಾಚಿದೆ ಜಗವ. ವಾವ್, ಸೂಪರ್ ಆಗಿದೆ ಗೈಸ್ ಹೂವು. ನನಗಂತೂ ರೋಸ್ ಗಿಡ ತುಂಬ ಪರ್ಸ್ನಲಾಗೆ ಇಷ್ಟ ಆಯಿತು. ಎಲ್ಲ ಎಷ್ಟು ಚೆನ್ನಾಗಿ ಚಿಗ್ರೈತೆ. ಕಣ್ಣು ಬೀಳಬಾರ್ದು ನಮ್ಮ ರೋಸ್ ಗಿಡಕ್ಕೆ, ದೃಷ್ಟಿಯ ತೆಗಿಬೇಕು ನಿಜವಾಗ್ಲೂ. ಇಲ್ಲಿ ನೋಡಿ ಅದ್ರದ್ದೇ ಇದು ಬಟನ್ ರೋಸ್ ಅಂತ, ಇದೇ ಬೇರೆ ಓಕೆ, ಇದು ಓಕೆ ಇದು ಬೇರೆ ಥರ ರೋಸು. ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಡಿಫ್ರೆನ್ಸ್. ಬಟನ್ ರೋಸು ಚಿಕ್ಕ ಚಿಕ್ಕ ರೋಸ್ ಬಿಡುತ್ತೆ ನೋಡಿ. ಮಗ್ಗು ಈ ಥರದ ದೇವ್ರಿಗೆ ತುಂಬ ಇಡೋದನ್ನು. ಇದು ಮಗ್ಗು ತುಂಬ ಬಿಡುತ್ತೆ. ಇಲ್ಲೊಂದು ಮೊಗ್ಗಿದೆ ನೋಡಿ, ಎಷ್ಟು ಚೆನ್ನಾಗಿ ಚಿಕ್ಕದು. ಇಲ್ಲೊಂದು ಮೊಗ್ಗು, ಮತ್ತು ಇಲ್ಲೂ ನೋಡಿ ಇನ್ನೂ ಚಿಗುರಿಲ್ಲ. ವಾವ್, ಸಖತ್ತಾಗಿದೆ. ಇದು ಪಿಂಕ್ ರೋಸ್. ವಾವ್, ಪಿಂಕ್ ರೋಸ್ ಇದು. ಪಿಂಕ್ ರೋಸ್. ಸೊ ಯಾರ್ಯಾರು ಪಿಂಕ್ ರೋಸ್ ಇಷ್ಟನ ನೋಡ್ಕೊಳ್ಳಿ. ಎಷ್ಟು ಕ್ಯೂಟಾಗೆ, ಎಷ್ಟು ಪ್ಯೂರ್ ಪಿಂಕ್ ಕಲರ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮೊಗ್ಗಿದೆ, ಇಲ್ಲಿ. ವಾವ್, ಓ ಇದೆಲ್ಲ ಇನ್ನೂ ಚಿಗುರಿಲ್ಲ, ಮೊಗ್ಗಿಡೋದು ಬೀಳುತ್ತೆ. ಮೊನ್ನೆ ಎಲ್ಲ ಇದನ್ನ ಅರ್ಲಿದ ತಕ್ಷಣ ನನಗೆ ಕೂಡ ಗಿಡ ಅಂತೂ ನನಗೆ ತುಂಬಾ ಇಷ್ಟ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಅವತ್ತು ಮುಗ್ಬಿಟ್ಟಿತ್ತು, ಲೈಟಾಗಿ ಅರ್ಲಿತ್ತು. ಇವಾಗ ಎಷ್ಟು ಚೆನ್ನಾಗಿ ಅರ್ಲೈತೆ ನೋಡಿ ರೋಸ್ ಗಿಡ. ಎಲ್ಲೋ ಕ್ಯೂಟ್ ಆಗಿದೆ ಅಲ್ವಾ? ಇದು ಡೇ 3 ವಿಡಿಯೋ. ಬನ್ನಿ, ಇನ್ನೂ ವೈಟ್ ಸ್ಫಟಿಕ ಅಂದ್ರೆ ನೀಲಾಂಬ್ರ ಗಿಡ. ವೈಟ್ ಸ್ಟಾರ್ಟಿಂಗಲ್ಲಿ ನೀಲಾಂಬ್ರ ಗಿಡ. ಓಕೆ, ಹಂಗಂದ್ರೆ ನೀಲಾಂಬ್ರ ಗಿಡ ಅಂದ್ರೆ ವೈಟ್ ಸ್ಫಟಿಕ. ದೇವರ ಮನೆಯಲ್ಲಂತೂ ಇವಾಗ ಇದೇನು ಹೂವು ಬಿಡುತ್ತಾ? ಏನು ಮನೆಯೆಲ್ಲ ಬಿಟ್ಟು ಖಾಲಿಯಾಗಿದೆ, ಮತ್ತೆ ಬಿಡುತ್ತೆ. ಓಕೆ, ಇದು ಕನಕಾಂಬ್ರ, ಇದು ಕನಕಾಂಬ್ರ ಗಿಡ. ಇದು ದಾಸವಾಳ, ಪಿಂಕ್ ದಾಸವಾಳ. ವಾವ್, ಎಷ್ಟೊಂದು ದಾಸವಾಳ ಗಿಡ ಇದೆ ನೋಡಿ ಗೈಸ್. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಪಿಂಕ್ ಕಲರ್ ದಾಸವಾಳ ಗಿಡ ಬಿಡ್ತಾ ಇರುತ್ತೆ ಡೈಲಿ. ಇದು ಹೌದು, ಇದನ್ನ ದಿನ ಒಂದೊಂದು 4-5 ಬಿಡುತ್ತೆ. ಮಮ್ಮಿ ದಿನ ದೇವ್ರ ಫೋಟೋಗೆ ಇಡ್ತಾರೆ. ಚೆನ್ನಾಗಿದೆ ಇದು. ಇವಾಗ ಮಗ್ಗು ಬಿಡ್ತಾ ಇದೆ. ಇದು ಕೇಸರಿ ಕಲರ್ ದಾಸವಾಳ. ಇದು ಕೇಸರಿ ಕಲರ್ ದಾಸವಾಳ. ಇದು ಕಾಕಡ. ತುಂಬ ನಿನ್ನ ಹತ್ರ ಐಬಿಸ್ಕಸ್ ಫ್ಲವರ್ಸ್ ಜಾಸ್ತಿ ಇರೋದು ಗೈಸ್. ಇದು ಕಾಕಡ ಒಣಗೋಗಿದೆ. ಕಾಕಡ ಗಿಡ. ಇದು ನೋಡಿ, ಸುಮ್ಮನೆ ಒಂದು ಐಬಿಸ್ಕಸ್ ಫ್ಲವರ್ ಇದೆ. ಇದು ದಾಸವಾಳನೆ. ಅಲ್ಲಿ ತೋರಿಸಿಲ್ವಾ ಚಿಕ್ಕದು, ಅದೇ ದಾಸವಾಳ. ವಾವ್, ಇದೇನಿದು ಕಾಯಿ? ಇದು ಕರ್ಬೂಜ. ಅದು ಬೀಜ ಬಿದ್ದಿದೆ, ಅದು ಹಂಗೆ ಗಿಡ ಬಂದ್ಬಿಟ್ಟಿದೆ, ಅದಾಗದೆ ಬೆಳ್ಕೊಂಡಿರೋ. ವಾವ್, ನೋಡಿ ಇಲ್ಲಿ ಕರ್ಬೂಜ ಇಲ್ಲೊಂದಿದೆ. ಹೌದು, ನನ್ನ ಫಸ್ಟು ವ್ಲಾಗಲ್ಲಿ ನಿಮಗೆ ತೋರಿಸಿರ್ಬೋದು. ನಾನು ಕರ್ಬೂಜ ಬೆಳೆಸಿರೋದು ನಾವು ಸೇಮ್. ಇದು ಪಾರ್ಟ್ 2 ಆ್ಯಕ್ಚುಲಿ. ಪಾರ್ಟ್ 1
ಚೆಕ್ಔಟ್ ಮಾಡಿ. ನಾನು ಸೇಮ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಕರ್ಬೂಜ ಹಣ್ಣು ಇಷ್ಟು ದಪ್ಪ ಬೆಳೆದಿರುತ್ತೆ. ಸೊ ಇದು ಪಾರ್ಟ್ 2 ಅಲ್ಲಿ ಕೂಡ ಕರ್ಬೂಜ ಹಣ್ಣು ಬಿಟ್ಟೈತೆ. ಎಷ್ಟು ಮಿರಾಕಲ್ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನನ್ನ ಗಾರ್ಡನ್ ಟೆರೆಸಿಂಗ್ ಅಂತ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಅದರಲ್ಲೂ ಇರುತ್ತೆ. ಸೊ ಇದೊಂದು ಕರ್ಬೂಜ ಹಣ್ಣು, ವಾವ್ ಚೆನ್ನಾಗಿದೆ. ಇಲ್ಲೊಂದಿದೆ, ನಮ್ಮ ಮನೆಯಲ್ಲಿ ನಾವು ಬೆಳೆಸೋ ಗಿಡಗಳು, ಹೂವುಗಳು, ತರಕಾರಿಗಳು ನಾವು ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ಐ ಫೀಲೇ ಬೇರೆ, ಐಪೇ ಒಂಥರ ಸಖತ್ತಾಗಿದೆ. ಬ್ರಹ್ಮಕಮಲ ತುಂಬೆ ಹೂವು ಗಿಡನ, ಇದು ತುಂಬೆ ಹೂವು. ಶಿವನಿಗೆ ಇಷ್ಟ ಈ ಹೂವು ಅಂದ್ರೆ. ನನಗೆ ಇದು ಅದೇ ಬೆಳ್ಕೊಳಂತಲ್ವ ಇವು ಗಿಡ. ಇದು ಜಾಸ್ತಿ ಬೇಡ ಅಂತ ಒಂದು ಗಿಡ ಇಟ್ಕೊಂಡಿದ್ದೀನಿ. ಇದು ಬ್ರಹ್ಮಕಮಲ ನನಗಂತೂ ಸಖತ್ ಇಷ್ಟ. ಇದು ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಪಾರ್ಟ್ 1 ಟೆರೆಸ್ ಗಾರ್ಡನಲ್ಲಿ ಚೆಕ್ ಮಾಡಿ ತುಂಬಾ ಮೊಗ್ಗಳು ಬಿಟ್ಟಿತ್ತು, ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಈ ಸೀಸನಲ್ಲಿ ಬಿಡಲ್ಲ ಗಾಯ್ಸ್, ಬಟ್ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮಲ್ಲಿ ಅರಳುತ್ತೆ ಈ ಹೂವು. ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ. ಕೃಷ್ಣ ತುಳಸಿ ಕೆಳಗಡೆ ಹೋಗಿ ನೋಡಿ. ಎಷ್ಟು ಚೆನ್ನಾಗಿದೆ. ಸೊ ಮಮ್ಮಿನೇ ಇಲ್ಲಿ ಕೆಳಗಡೆ ಕಲ್ಲೆಲ್ಲ ನೀಟಾಗಿ ಸಿಮೆಂಟ್ ಎಲ್ಲ ಇದು ಮಾಡಿ ಇಟ್ಟಿದ್ದಾರೆ ಅನಿಸುತ್ತೆ. ಹಾಂ, ಟೆರೆಸ್ಗಂತಾನೆ ಕೆಳಗಡೆ. ಏನಕ್ಕೆ ಹಿಂಗೆ ಮಾಡಿ ಇಟ್ಟಿದೆ? ನೆಲದಲ್ಲೇ ಇಡ್ಬೋದು ತಾನೆ? ಇಲ್ಲ, ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಮೋಲ್ಡಿಂಗ್ಗೆ, ಅದಕ್ಕೆ ಸಿಮೆಂಟ್ ಹಾಕಿ ಪ್ಲೇಟ್ ಇಟ್ಟರೆ ಏನು ತೊಂದರೆ ಆಗಲ್ಲ. ಸೊ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರಲ್ವ ಗೈಸ್. ಪೇಷನ್ಸ್ ಇರಬೇಕು, ಏನಕ್ಕೆ ಆಗಲಿ. ಪೇಷನ್ಸ್ ಇಸ್ ದ ಕೀ ಅಂತ ಹೇಳಲ್ವ, ಅದಕ್ಕೇ ಪೇಷನ್ಸ್ ಇರಬೇಕು. ನನಗಂತೂ ಅಷ್ಟು ಪೇಷನ್ಸ್ ಇಲ್ಲ, ಬಟ್ ಪೇಷನ್ಸ್ ಇರೋಗ್ರೆ ತುಂಬಾ ಮೆಚ್ಕೊಬೇಕು ಫ್ರೆಂಡ್ಸ್. ಅದಕ್ಕೆ ಎಷ್ಟು ಸುಂದರವಾಗಿರೋ ಹೂವುಗಳು ಬಿಟ್ಟೈತೆ ಪೇಷನ್ಸ್ ಇರೋದಕ್ಕೆ. ಎಷ್ಟು ಚೆನ್ನಾಗಿದೆ. ಓಕೆ ಬನ್ನಿ, ಕೆಳಗಡೆ ಗಿಡಗಳಿದೆ. ಸೊ ಬನ್ನಿ ಅಲ್ಲಿ ತೋರಿಸ್ತೀನಿ. ಮಮ್ಮಿ ಮಗು ಬಟ್ಟೆ ಎಲ್ಲ ಒಣಗಾಕಿದ್ದೀವಿ ಬಿಸಿಲಿಗೆ. ಆ್ಯಕ್ಚುಲಿ ಮಗು ಬಟ್ಟೆನ 6 ಗಂಟೆ ಒಳಗಡೆ ಮಗು ಬಟ್ಟೆನ ಎತ್ಕೊಂಡ್ಬಿಡ್ಬೇಕು. ಫ್ರೆಶ್ಶಾಗಿ ಡೆಟಾಯ್ಲ್ ಹಾಕಿ ವಾಶ್ ಮಾಡಿ ಮಮ್ಮಿ ಒಣಗಾಕಿದ್ದಾರೆ ಮಗು ಬಟ್ಟೆನ. ಸೊ 6 o'clock ಮುಂಚೆನೇ ಎತ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ರೀಸನ್ನು ನನಗೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಏನಕ್ಕಮ್ಮ ಈ ಥರ ಮಗು ಬಟ್ಟೆ 6 ಗಂಟೆಗೆ ಒಳಗಡೆ ಎತ್ಕೊಂಡ್ಬಿಡ್ಬೇಕು? ಯಾಕೆಂದರೆ ಮೇಲೆ ಗಿಡ ಅಕ್ಕಿಗಳೆಲ್ಲ ಅವಲಕ್ಕಿ ಅಂತ ಬರುತ್ತೆ, ಅದೆಲ್ಲ ಮಗು ಬಟ್ಟೆ ನೆರಳು ಬೀಳ್ಬಾರ್ದು, ಅದರ ನೆರಳು ಬಟ್ಟೆ ಮೇಲೆ ಬೀಳ್ಬಾರ್ದು. ಅದಕ್ಕೋಸ್ಕರ ಮತ್ತೆ ಅದೊಂದು ಹುಳಗಳೆಲ್ಲ ಮಗು ಸಾಯಂಕಾಲ ಆದರೆ ಹುಳ ಎಲ್ಲ ಬರುತ್ತಲ್ಲ, ಹುಳ ಎಲ್ಲ ಬಟ್ಟೆಯಲ್ಲಿ ಸೇರ್ಕೊಳುತ್ತೆ. ಅದಕ್ಕೋಸ್ಕರ ಪೀಸ್ ಆಗಿದೆ. ಬಿಸಿ ಬಿಸಿ ಚಾಯ್ ಬೇಕು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಈ ವೀವಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಗೈಸ್, ನಿಜವಾಗ್ಲೂ. ಸೊ ಅಲ್ಲಿ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ಅಲ್ಲೊಂದು ಮಸೂದಿ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ? ಸೊ ಇಲ್ಲಿ ಅಲ್ಲ ಕೂಗಿದ್ರೆ ನೀಟಾಗಿ ಕೇಳಿಸುತ್ತೆ. ಅಲ್ಲೋ ಅಕ್ಬರ್ ಅಲ್ಲ ಅಂತ ನೀಟಾಗಿ ಕೇಳಿಸುತ್ತೆ. ಕರೆಕ್ಟಾಗಿ 1 o'clock 5 ಗಂಟೆ, ಮಾರ್ನಿಂಗ್ 5 o'clock 8 o'clockಗೆ ಹೋಗ್ತಾರೆ. ಇದು ಆ್ಯಕ್ಚುಲಿ ಆ ಕಡೆ ಪಕ್ಕದ ಮನೆಯವ್ರಿಗೆ ಇಟ್ಟಿರೋ ಗಿಡಗಳು ಅನಿಸುತ್ತೆ. ಸೊ ಬನ್ನಿ, ನಾನು ಕೆಳಗಡೆ ಬೆಳೆದೆಗಳ ಗಿಡ ಅದೆಲ್ಲ ಇದೆ, ಬನ್ನಿ ನೋಡೋಣ, ಹೋಗೋಣ ಬಾ ಅಮ್ಮ. ಇಷ್ಟೊತ್ತು ನಾವೇನು ಗಿಡಗಳು ನೋಡೋದು ಅದೆಲ್ಲ ಟೆರೆಸ್ ಮೇಲಿದ್ದ ಗಿಡಗಳು. ಸೊ ಇವಾಗ ನಾವಿಲ್ಲಿ ನೋಡ್ತಿರೋದು ವಿಳೆದೆಲೆ ಗಿಡಗಳು. ಇದು ಮನೆ ಮುಂದೆ ಇರೋದು, ಮಮ್ಮಿ ಮನೆ ಮುಂದೆ ಇರೋ ವಿಳೆದೆಲೆ ಗಿಡಗಳು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮಮ್ಮಿ ಹೇಳಿ, ಇವಾಗ ಇದನ್ನ ಹೆಂಗೆ ಬೆಳೆಸ್ದೆ? ನೀನೇ ತಂದು ಹಾಕಿದ್ದ, ಶಶಿ ನಟ್ದ, ಹೆಂಗೆ ಇದು? ಇಲ್ಲ ಇಷ್ಟು ಚೆನ್ನಾಗಿ ಒಂದು ಸಸಿ ತೊಗೊಂಡು ಇಟ್ಟಿದ್ದೆ. ಲಾಸ್ಟ್ ಇಯರು ಒಣಗೋಗಿತ್ತು, ಅದನ್ನು ಹಂಗೆ ಬಿಟ್ಟೆ. ಮತ್ತೆ ಇವಾಗ ಚಿಗುರು ಬಿಟ್ಟಿದೆ. ನಾನು ಇರಲಿಲ್ಲ, ಊರಿಗೆಲ್ಲ ಹೋಗಿದ್ನಲ್ಲ, ಡ್ಯಾಡಿ ನೀರೇ ಹಾಕಿಲ್ಲ. ನೀರು ಹಾಕೊಂಡ್ರೆ ಗಿಡಕ್ಕೆ ನೀರೇ ಇಲ್ಲ. ಆವಾಗ 1 ವಾರದಲ್ಲಿ ಒಣಗೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಚಿಗುರ್ತು.
ಮತ್ತೆ ಚಿಗುರೈತೆ. ಸೊ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಎಲೆಗಳು ಚಿಗುರ್ತಿದೆ ಅಲ್ವಾ, ಏನು ಇದ್ರದ್ದು ಸೀಕ್ರೆಟ್ ಟಿಪ್ಸ್ ಹೇಳ್ತೀಯಾ? ಎಷ್ಟು ಚೆನ್ನಾಗಿದೆ ಏನಂತ ಗೊತ್ತಿಲ್ಲ, ಇದಕ್ಕಿಂತ ದೊಡ್ಡ ಎಲೆ. ನಮ್ಮ ಓನರ್ ಅಮ್ಮ ಬಂದ್ಬಿಟ್ಟು ಏನು ಇಷ್ಟು ಚೆನ್ನಾಗಿದೆ ಅಂತ ಲಾಸ್ಟ್ ಇಯರ್ ಕೇಳಿದ್ರು. ಲಾಸ್ಟ್ ಇಯರ್ದು ಶೇರ್ ಮಾಡು ಗಿಡ ಇದೆ ನಾನು. ಹಾಂ, ಲಾಸ್ಟ್ ಇಯರ್ ನಾನು ಆಲ್ರೆಡಿ ನಾನು ಫಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಲ್ಲ ಗೈಸ್, ನೀವೇ ಹೋಗಿ ಚೆಕ್ ಮಾಡಿ ಅದನ್ನು. ಹಾಂ, ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಏನು ಹಾಕಲ್ಲ ನಾನು, ಬೇರೆ ಏನು ಬರೀ ನೀರಷ್ಟೇ ಹಾಕಿರೋದು ಅದು. ಸೊ ಇದಕ್ಕೆ ಬಂದ್ಬಿಟ್ಟು ತುಂಬ ಬಿಸಿಲಿರಬಾರ್ದು, ಮಾಡಿ ಮೇಲೆ ಇಟ್ಟರೆ ಒಣಗೋಗ್ಬೋದು ಗೈಸ್. ಸೊ ತುಂಬ ಬಿಸಿಲಿರಬಾರ್ದು, ಈ ಥರ ಮನೆ ಮುಂದೆ ಇಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳಿರಬೇಕು. ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳಿಡ್ಬೇಕು, ಹೌದು ನಿಜ. ಸೊ ಚೆನ್ನಾಗಿ ನೀರು ಹಾಕ್ಕೊಂಡು ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಮೊನ್ನೆ ನಾನು ಪೂಜೆ ಮಾಡೋವಾಗ 5 ಎಲೆ ಕಿತ್ಕೊಂಡು ಕಳ್ಸಿಕ್ಕಿಟ್ಟಿದ್ದೆ, ಈ ಥರ ದೊಡ್ಡ ದೊಡ್ಡ ಎಲೆಗಳು. ಒಂದು ತೂತು ಕೂಡ ಇದ್ದಿಲ್ಲ ನೋಡಿ ಗೈಸ್. ಏನಾದರೂ ಈ ಥರದ ಕಳ್ಸಕ್ಕೆ ನಾವು ಇದೇ ಥರ ತಾನೇ ಇಡೋದು. ಕಳ್ಸಿದೆಲೆ ಅಂತ ಕೇಳ್ಬಿಟ್ಟು ನಾವು ಸಪ್ರೇಟಾಗಿ ಇಸ್ಕೊತೀವಿ ಅಂಗಡಿಯಲ್ಲಿ. ಸೊ ಇದೇ ಕಳ್ಸಿದೆಲೆ, ಒಂದು ತೂತೆ ಆಗಲಿ ಒಂದು ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಶೇಪ್ ನೋಡಿ, ಎಷ್ಟು ಚೆನ್ನಾಗಿದೆ ವಿಲೆದೆಲೆದು. ಸೊ ಹಿಂಗೋಗಿ ರೆಂಬುಣ್ಣ ಈ ಪಕ್ಕನ ಇದು ನಿತ್ಯ ಪುಷ್ಪ ಯಾದಿ ನಿತ್ಯ ಪುಷ್ಪ ಇದು. ಮತ್ತೆ ಇದು ಲಕ್ಷ್ಮಿಗೆ ತುಂಬ ಇಷ್ಟ. ಈ ಹೂವು, ಈ ಹೂವು ಲಕ್ಷ್ಮಿಗೆ ತುಂಬ ಇಷ್ಟನಾ? ಲಕ್ಷ್ಮಿಗೆ ವೈಟ್ದು ಮತ್ತೆ ವೈಟ್ದು. ಲಕ್ಷ್ಮಿಗೆ ಮಲ್ಲಿಗೆ ಹೂವು ಕೂಡ ಇಷ್ಟ ಅಮ್ಮ. ಆದರೆ ಈ ಹೂವು ಕೂಡ ಇಟ್ಟರೆ ತುಂಬ ನಿನ್ನ ಹತ್ರ ಮಲ್ಲಿಗೆ ಹೂವು ಗಿಡ ಕೂಡ ಐತೆ ತಾನೇ? ಇದೆಯಲ್ಲ. ಸೊ ಅದು ನೋಡೋಣ. ಈ ಕಡೆ ಒಂದು ಸಪ್ರೇಟ್ ರೆಂಬೆ ಅನಿಸುತ್ತೆ, ಮತ್ತು ಇಲ್ಲೋರ್ಗೂ ಇದೆ ನೋಡಿ. ಅದನ್ನೇ ಕಂಟಿನ್ಯೂ ಆಗಿ ಇಲ್ಲೋರ್ಗೂ ಇದೆ ನೋಡಿ. ತೆಗಿ ಅದನ್ನು. ಆ ಕಡೆಗೆ ಹಾಕಿದ್ದಾರೆ ಮಮ್ಮಿ. ಹೋಗ್ತಾ ಇದೆ ಬೆಲೆ. ಸೊ ಇಲ್ಲೋರ್ಗೂ, ಅಲ್ಲಿಂದ ಇಲ್ಲೋರ್ಗೂ ಇದೆ ಗೈಸ್. ಮತ್ತು ಈ ಕಡೆ ಒಂದು ಸಪ್ರೇಟಾಗಿ ಬೆಳೀತಾ ಇದೆ, ಈ ಕಡೆ ಸಪ್ರೇಟ್ ರೆಂಬೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು. ಇಷ್ಟು ಕ್ಯೂಟಾಗಿದೆಲ್ಲ ಈ ಚಿಕ್ಕ ಚಿಕ್ಕ ರೆಂಬೆಗಳು. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆ ಮುಂದೆ ಈ ಥರ ಪೀಸ್ಫುಲ್ಲಾಗಿರೋ ಗಿಡಗಳಿದ್ರೆ ಆ ಫೀಲಿಂಗೇ ಬೇರೆ ಗೈಸ್, ನಿಜವಾಗ್ಲೂ ಹೇಳ್ತಿದ್ದೀನಿ. ಇದು ಇದು ನೋಡಿ. ಮಲ್ಲಿಗೆ ಹೂವು ಬಗ್ಗೆ ಹೇಳುವ. ಮಲ್ಲಿಗೆ ಹೂವು ಹೋದ ವಾರದಲ್ಲಿ ಫುಲ್ಲು ಗಿಡ. ಹಾಂ, ಸೊ ಇದು ಹೋದ ವಾರದ ವಿಡಿಯೋನ ಕೂಡ ನಾನು ಹಾಕ್ತೀನಿ. ಅವಾಗ ಎಷ್ಟು ಮುಗ್ಗು ಬಿಟ್ಟಿತ್ತು, ಇವಾಗೆಲ್ಲ ಮುಗ್ಗೆಲ್ಲ ಮಮ್ಮಿ ಕಿತ್ಬಿಟ್ಟಿದ್ದಾರೆ. ಸೊ ಇದೊಂದು ಮಲ್ಲಿಗೆ ಹೂವು ಗಿಡ ಹಿಂಗೆ ಬೆಳೆದಿದೆ. ಇದು ಮಮ್ಮಿ ಮನಿ ಪ್ಲ್ಯಾಂಟ್ ಇಲ್ಲಿವರೆಗೂ ಬಿಟ್ಟಿದ್ದಾರೆ. ನೀವು ಇವಾಗ ಏನು ನೋಡ್ತಿದ್ದೀರೋ ಇದು ಡೇ 3 ವಿಡಿಯೋ ನಾನು ತೋರಿಸ್ತಿರೋದು. ಹೂವೆಲ್ಲ ಮುಗ್ಗಿರೋ ಹೂವೆಲ್ಲ ಇವಾಗ ಅರಳಿದೆ, ಇಷ್ಟು ಚೆನ್ನಾಗಿ ಅರಳಿದೆ, ನೀವೇ ನೋಡ್ತಿದ್ದೀರಲ್ವ. ಇದು ಐಬಿಸ್ಕಸ್ ಫ್ಲವರು, ಒಂದು ಯೆಲ್ಲೋ ಕಲರು, ಒಂದು ಪಿಂಕ್ ಕಲರು, ಇಷ್ಟು ತುಂಬಾ ಚೆನ್ನಾಗಿದೆ. ಆಹಾ, ಈ ಥರ ಮಮ್ಮಿ ಹೂವು ಕಿತ್ಬಿಟ್ಟು ದೇವ್ರಿಗೆ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಳೆ ಹೂವೇ ಬೇಕಾಗಿರಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಅಂತೂ. ನನಗಂತೂ ಆ ಪಿಚ್ಚೆ ಬೇರೆ, ಗಿಡದಿಂದ ಹೂವು ಕಿತ್ತಿ ಹೋಗಿ ದೇವ್ರಿಗಿಟ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ಗೈಸ್. ನಾವು ನೀರು ಹಾಕಿ ನಾವು ಬೆಳೆಸಿರೋ ಗಿಡದಿಂದ ಹೂವು ಕಿತ್ತಿ ದೇವ್ರಿಗೆ ಇಡೋ ಫೀಲಿಂಗೇ ಬೇರೆ ನಿಜವಾಗ್ಲೂ. ನಿಮಗೂ ಹಂಗೆ ಅನಿಸುತ್ತೆ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ ಗೈಸ್. ಸೊ ಏನಿಲ್ಲ. ಸೊ ನಿಮ್ಗೆ ಏನೇ ಡೌಟ್ಸೇ ಆಗಲಿ, ಮಮ್ಮಿ ಹೆಂಗೆ ಬೆಳೆಸಿದ್ರು, ಎಂಥ ಡೌಟ್ಸ್ ಏನೇ ಇದ್ರೇನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತುಂಬ ಪೇಷನ್ಸಿಂದ ನಿಮಗೆ ರಿಪ್ಲೈ ಮಾಡ್ತೀನಿ. ಎಂಥದ್ದು ಇದನ್ನು ಗಿಡ ಹೆಂಗೆ ಬೆಳೆಸಬೇಕು ಎಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಟಿಪ್ಸ್ ಬೇಕಿದ್ದರೆ ಟಿಪ್ಸ್ ಬಗ್ಗೆನೂ ಕೇಳಿ. ಸೊ ನಮ್ಮ ಅಮ್ಮನ ಕೇಳ್ಕೊಂಡು ನಾನು ಟಿಪ್ಸ್ ಕೂಡ ಹೇಳ್ತೀನಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಬಾಯ್, ಸಿಯಾ, ಬಾಯ್.